ಓಂ ಶಾಂತಿ. ಇಂದಿನ ಮುರಳಿ ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ನೀವು ರಾತ್ರಿಯ ಹೊತ್ತು ದಟ್ಟವಾದ ಅಪರಿಚಿತವಾದ ಕಾಡಿನಲ್ಲಿ ದಾರಿ ತಪ್ಪಿದ್ದೀರಿ ಅಂತ. ಅಬ್ಬಾ, ಅದನ್ನೆನ್ಸ್ಕೊಂಡ್ರೇನೆ ಮೈ ಜುಮ್ಮನ್ನತ್ತಲ್ವಾ. ಸುತ್ತಲೂ ಕತ್ಲು ಮತ್ತೆ ನಮ್ಮತ್ರ ಯಾವುದೇ ದಿಕ್ಸೂಚಿ ಕೂಡ ಇಲ್ಲ ಅಂದ್ರೆ ಕಷ್ಟ. ಹೌದು, ಅದೇ. ಅದರ ಜೊತೆಗೆ ಭಯಾನಕವಾದ ಗುಡುಗು ಮಿಂಚಿನ ಅಬ್ಬರ ಬೇರೆ. ಮುಂದೆ ಒಂದು ಹೆಜ್ಜೆ ಇಡೋದಕ್ಕೂ ಎಲ್ಲಿ ಪ್ರಪಾತ ಇದೆಯೋ ಅನ್ನೋ ನಡುಕ ಇರುತ್ತೆ. ಖಂಡಿತ. ದಿಕ್ಕು ತೋಚದೆ ನಾವು ಹಾಗೆ ನಿಂತು ಬಿಡ್ತೀವಿ. ಅಂಥ ಸಮಯದಲ್ಲಿ ಬಹುದೂರದಲ್ಲಿ ಒಂದು ಸಣ್ಣ ಗುಡಿಸ್ಲಿಂದ ಒಂದು ದೀಪದ ಬೆಳಕು ಮಿನುಗೋದು ನಿಮ್ಮ ಕಣ್ಣಿಗೆ ಬೀಳುತ್ತೆ ಅಂದ್ಕೊಳ್ಳಿ. ಆಗ ನಿಮ್ಮ ಮನಸ್ಥಿತಿ ಹೇಗೆ ಬದಲಾಗುತ್ತೆ ಅಲ್ವಾ? ಓಹೋ, ಆ ಸಣ್ಣ ಬೆಳಕು ನೋಡಿದ ತಕ್ಷಣ ನಮ್ಗೆ ಜೀವ ಬಂದಾಗತ್ತೆ. ಆ ಬೆಳಕು ನಮ್ಗೆ ಒಂದು ಭರವಸೆ ಕೊಡುತ್ತೆ. ನಿಜ. ಕಲಿಯುಗದ ಈ ಅಂಧಕಾರದ ಪ್ರಪಂಚದಲ್ಲಿ ನಾವೆಲ್ಲರೂ ಆ ದಾರಿ ತಪ್ಪಿದ ಪ್ರಯಾಣಿಕರ ತರನೇ ಒದ್ದಾಡ್ತಾ ಇದ್ವಿ ಅಲ್ವಾ? ಹೌದು. ಆದರೆ ಈಗ ಆ ಪರಮಪಿತ ಪರಮಾತ್ಮನ ಜ್ಞಾನದ ಬೆಳಕು ನಮ್ಗೆ ಹೊಸ ದಾರಿ ತೋರಿಸ್ತಾ ಇದೆ. ಹೌದು. ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವ ಈ ಪ್ರಯಾಣ ಕೇವಲ ಕಥೆ ಅಲ್ಲ, ಇದು ನಮ್ಮೆಲ್ಲರ ವಾಸ್ತವಿಕ ಅನುಭವ ಆಗಿದೆ. ಅದೇ. ಮಧುರಾತಿ ಮಧುರ ಮಕ್ಕಳೇ, ಇಂದಿನ ನಮ್ಮ ಆಳವಾದ ಚರ್ಚೆ ಇದೆ. ಅದ್ಭುತ ಜ್ಞಾನದ ಬೆಳಕಿನ ಕಡೆಗೆ ನಮ್ಮನ್ನ ಕರೆದೊಯ್ಯಲಿದೆ. ಖಂಡಿತ. ಬಾಬಾ ಹೇಳ್ತಾರೆ, ಜ್ಞಾನ ಅಂದ್ರೆ ಪ್ರಕಾಶ, ಅಜ್ಞಾನ ಅಂದ್ರೆ ಅಂಧಕಾರ ಅಂತ. ಎಲ್ಲಿವರೆಗೆ ನಾವು ನಮ್ಮ ನಿಜವಾದ ಆತ್ಮಸ್ವರೂಪ ಮರ್ತಿದ್ವೋ ಅಲ್ಲಿವರೆಗೆ ನಾವು ಕತ್ತಲಲ್ಲೇ ಇದ್ವಿ. ಪ್ರತಿ ಹೆಜ್ಜೆಯಲ್ಲೂ ನಮಗೆ ದುಃಖನೇ ಎದುರಾಗ್ತಾ ಇತ್ತು. ಈಗ ಸ್ವಯಂ ಪರಮಾತ್ಮನೇ ಬಂದು ನಮಗೆ ಆ ಸ್ಮೃತಿಯನ್ನ ಜಾಗೃತ ಮಾಡ್ತಾ ಇದ್ದಾರೆ. ಹೌದು. ಈ ಸ್ಮೃತಿಯ ಜಾಗೃತಿಯೇ ಇಂದಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ. ನಿಖರವಾಗಿ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ಸತ್ಯ ತಂದೆಯಿಂದ ಸತ್ಯ ಕಥೆಯನ್ನು ಕೇಳಿ ನರನಿಂದ ನಾರಾಯಣರಾಗುತ್ತೀರಿ. ನಿಮಗೆ 21 ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯಿಂದ ಆಸ್ತಿಯೂ ಸಿಕ್ಕುತ್ತದೆ ಅಂತ. ಅಂದ್ರೆ ನೋಡಿ, ಸಾಮಾನ್ಯವಾಗಿ ಸತ್ಯ ಕಥೆ ಅಂದ ತಕ್ಷಣ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿರೋ ಪುರಾಣದ ಕಥೆಗಳ ನೆನಪಾಗುತ್ತೆ ಅಲ್ವಾ? ಹೌದು. ಅಥವಾ ಬೇರೆ ಯಾರ್ದೋ ರಾಜ ಮಹಾರಾಜರ ಕಥೆ ಅನ್ಸುತ್ತೆ. ಆದರೆ ಬಾಬಾ ಹೇಳುವ ಈ ಸತ್ಯ ಕಥೆ ನಮ್ಮದೇ ಸ್ವಂತ ಕಥೆ ಅಲ್ವಾ? ಖಂಡಿತ. ಲೌಕಿಕ ಜಗತ್ತಿನಲ್ಲಿ ಕಥೆ ಅಂದ್ರೆ ಜಸ್ಟ್ ಕೇಳಿ ಮರ್ತು ಬಿಡೋದು. ಆದ್ರೆ ಸತ್ಯ ತಂದೆಯಾದ ಶಿವ್ ಬಾಬಾ ಹೇಳುವ ಈ ಕಥೆ, ಆಹಾ, ಕಾಮಕ್ರೋಧಗಳಿಂದ ತುಂಬಿರೋ ಸಾಧಾರಣ ನರ ಸಂಪೂರ್ಣ ದೇವತೆಯಾಗಿ ಅಂದ್ರೆ ನಾರಾಯಣನಾಗಿ ಬದಲಾಗುವ ಪ್ರಕ್ರಿಯೆ. ವಾವ್! ಇದು ಬರೀ ಕಿವಿಯಿಂದ ಕೇಳೋ ಕಥೆಯಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಾಯೋಗಿಕ ವಿಜ್ಞಾನ. ನಿಜ. ಮತ್ತೆ ಈ ಪ್ರಕ್ರಿಯೆಯ ಫಲಿತಾಂಶನೇ ಆ ಬೇಹದ್ದಿನ ಆಸ್ತಿ. ಲೌಕಿಕದಲ್ಲಿ ಒಬ್ಬ ತಂದೆ ತನ್ನ ಮಕ್ಕಳಿಗೆ ಆಸ್ತಿ ಕೊಡ್ತಾನೆ ಅಂದ್ರೆ ಅದರಲ್ಲಿ ಎಷ್ಟೊಂದು ಕಷ್ಟ ಇರುತ್ತೆ ಅಲ್ವಾ? ಹೌದು. ಜಮೀನು, ಹಣ, ಅದೆಲ್ಲದರ ಜೊತೆಗೆ ಟ್ಯಾಕ್ಸ್ ಕಟ್ಟಬೇಕು, ಅಣ್ಣ ತಮ್ಮಂದಿರ ಜಗಳ, ಮತ್ತೆ ಆಸ್ತಿ ಕಳಕೊಳ್ಳುವ ಭಯ ಎಲ್ಲ ಇರುತ್ತೆ. ಜೊತೆಗೆ ಅದು ಕೇವಲ ಈ ಒಂದು ಚಿಕ್ಕ ಜನ್ಮಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಅದೇ. ಆದರೆ ಪಾರಲೌಕಿಕ ತಂದೆಯಾದ ಶಿವಬಾಬಾನಿಂದ ಸಿಗುವ ಆಸ್ತಿ ಮುಂದಿನ 21 ಜನ್ಮಗಳವರೆಗೆ ಬರುತ್ತೆ. ಖಂಡಿತ. ಸತ್ಯಯುಗ ಮತ್ತೆ ತ್ರೇತಾಯುಗಗಳ ಸಂಪೂರ್ಣ ಅವಧಿಯಲ್ಲಿ ಇದು ನಮ್ಗೆ ಸಿಗುತ್ತೆ. ಇದು ಬರೀ ಭೌತಿಕ ಸಂಪತ್ತಲ್ಲ, ಅಖಂಡವಾದ ಸುಖ, ಶಾಂತಿ ಮತ್ತೆ ಪವಿತ್ರತೆಯ ಆಸ್ತಿ. ಎಂಥ ಅದ್ಭುತ ಭರವಸೆ ಅಲ್ವಾ? ಆದ್ರೆ ಇಷ್ಟೊಂದು ದೊಡ್ಡ ಆಸ್ತಿ ಪಡಿಬೇಕು ಅಂದ್ರೆ ನಾವು ಕೂಡ ಅಷ್ಟೇ ಅರ್ಹತೆ ಬೆಳೆಸ್ಕೊಳ್ಬೇಕಾಗತ್ತೆ. ಹೌದು. ಅದಕ್ಕೆ ಬಾಬಾ ಇಂದು ಒಂದು ತೀಕ್ಷ್ಣವಾದ ಪ್ರಶ್ನೆ ಕೇಳ್ತಾರೆ. ತಂದೆಯ ಯಾವ ಆಜ್ಞೆಯನ್ನ ಪಾಲನೆ ಮಾಡುವಂತಹ ಮಕ್ಕಳು ಪಾರಸ ಬುದ್ಧಿಯವರಾಗ್ತಾರೆ ಅಂತ. ಇದಕ್ಕೆ ಬಾಬಾ ಉತ್ತರ ಕೂಡ ಕೊಡ್ತಾರೆ. ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ತಂದೆ ಮತ್ತು ಭವಿಷ್ಯದ ರಾಜಧಾನಿಯನ್ನ ನೆನಪು ಮಾಡಿ ಅಂತ. ಹೌದು. ಯಾರು ಈ ಶ್ರೀಮತವನ್ನ ಫಾಲೋ ಮಾಡೋರೋ, ಅರ್ಥಾತ್ ದೇಹಿ ಅಭಿಮಾನಿಯಾಗೋರೋ, ಅವರೇ ಪಾರಸ ಬುದ್ಧಿಯವರಾಗ್ತಾರೆ. ಇಲ್ಲಿ ನನಗೊಂದು ಪ್ರಾಕ್ಟಿಕಲ್ ಡೌಟ್ ಇದೆ. ಪಾರಸ ಬುದ್ಧಿ ಅಥವಾ ಸ್ಪರ್ಶಮಣಿ ಅಂದ್ರೆ ಅದು ಕಬ್ಬಣ ಸೋಕಿದ ತಕ್ಷಣ ಬಂಗಾರ ಮಾಡುತ್ತೆ ಅಂತಾರೆ. ಆದ್ರೆ ವಾಸ್ತವದಲ್ಲಿ ನಾವು ಆಫೀಸ್ನಲ್ಲಿ ಇರ್ತೀವಿ, ಸುತ್ತಲೂ ತುಂಬಾ ಟೆನ್ಷನ್ ಇರುತ್ತೆ, ವಾತಾವರಣ ಕಲುಷಿತವಾಗಿರುತ್ತೆ. ಆ ಟೈಮಲ್ಲಿ ಈ ಪಾರಸ ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ? ಇದು ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ಕಲ್ಲು ಬುದ್ಧಿ ಅಂದ್ರೆ ಸುತ್ತಲಿನ ನೆಗೆಟಿವಿಟಿನ ಹಾಗೇ ತಲೆಗೆ ತಗೊಳ್ಳೋದು. ಅಂದ್ರೆ ಯಾರಾದ್ರೂ ಬೈದ್ರೆ ನಮಗೂ ಕೋಪ ಬರುತ್ತೆ ಅಲ್ವಾ? ಹಾಗೆ. ಅದೇ. ಅವರ ಕೋಪದ ಕಬ್ಬಣನ ನಾವು ತಗೊಂಡು ಕಲ್ಲಾಗ್ತೀವಿ. ಆದ್ರೆ ಪಾರಸ ಬುದ್ಧಿಗೆ ಪರಿವರ್ತನೆ ಮಾಡುವ ಶಕ್ತಿ ಇರುತ್ತೆ. ಓಹೋ, ಅಂದ್ರೆ ನಾವು ಶಾಂತವಾಗಿದ್ರೆ ಅವ್ರ ಕೋಪನೂ ಕಮ್ಮಿ ಆಗತ್ತೆ ಅಂತನಾ? ಖಂಡಿತ. ನೀವು ಆತ್ಮಿಕ ಸ್ಮೃತಿಯಲ್ಲಿದ್ದಾಗ ನಿಮ್ಮ ಒಳಗಿನ ಶಾಂತಿಯ ಅಲೆಗಳು
ಅವರ ಕೋಪನ ಅಂದ್ರೆ ಆ ಕಬ್ಬಿಣನ ಬಂಗಾರವಾಗಿ ಪರಿವರ್ತಿಸುತ್ತೆ. ಇದು ಕೇಳೋಕ್ ಚೆನ್ನಾಗಿದೆ, ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಆ, ಈಗ ನನ್ನ ಬಾಸ್ ಯಾವುದೋ ಪ್ರಾಜೆಕ್ಟ್ ಲೇಟ್ ಆಯ್ತು ಅಂತ ನನ್ನ ಮೇಲೆ ವಿಪರೀತ ಕಿರ್ಚಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಆಫೀಸ್ಗಳಲ್ಲಿ ಇದು ಕಾಮನ್ ಅಲ್ವಾ? ಹೌದು, ಫೋನ್ ರಿಂಗ್ ಆಗ್ತಾ ಇರುತ್ತೆ, ಫುಲ್ ಪ್ರೆಷರು. ಆ ಕ್ಷಣದಲ್ಲಿ ನಾನು ದೇಹ ಅಲ್ಲ ಆತ್ಮ ಅಂತ ನೆನ್ಪು ಮಾಡ್ಕೊಳ್ಳೋದು ಹೇಗೆ? ನಾವೆಲ್ಲ ಕಲ್ಬುದ್ದಿಗೆ ಜಾರಿ ಬಿಡ್ತೀವಲ್ವಾ? ನಿಜ, ಇದು ಪ್ರತಿಯೊಬ್ಬರಿಗೂ ಬರುವ ಸವಾಲು. ಆದರೆ ಬಾಬಾ ಹೇಳ್ತಾರೆ, ನಾವು ಕಾಡಿಗ್ಹೋಗ್ ಕೂರ್ಬೇಕಾಗಿಲ್ಲ, ನಾವು ಕರ್ಮಯೋಗಿಗಳಾಗ್ಬೇಕು ಅಂತ. ಅಂದ್ರೆ ಆ ಟೆನ್ಷನ್ ಮಧ್ಯೆ ಧ್ಯಾನ ಮಾಡಕ್ಕಾಗಲ್ಲ ಅಲ್ವಾ? ಖಂಡಿತ ಇಲ್ಲ. ಬಾಸ್ ಕ್ಯಾಬಿನ್ಗೆ ಹೋಗೋ ಮುನ್ನ ಜಸ್ಟ್ ಒಂದು ಸೆಕೆಂಡ್ ವಿರಾಮ ತಗೊಳ್ಳಿ. ಒಂದು ದೀರ್ಘ ಉಸಿರು ತಗೊಂಡು, ನಾನು ಒಂದು ಶಾಂತ ಸ್ವರೂಪದ ಆತ್ಮ, ನನ್ನೆದುರಿಗಿರೋ ಬಾಸ್ ಕೂಡ ಒತ್ತಡದಲ್ಲಿರೋ ಇನ್ನೊಂದು ಆತ್ಮ ಅಂತ ಅಂದುಕೊಳ್ಳಿ. ವಾವ್, ಈ ಒಂದ್ ಸಣ್ಣ ಡಿಟ್ಯಾಚ್ಮೆಂಟ್ ನಮ್ಮ ಬ್ಯಾಲೆನ್ಸ್ ಕಾಪಾಡುತ್ತಲ್ವಾ? ಹೌದು, ಕೆಲ್ಸ ಮಾಡ್ತೀವಿ, ಆದ್ರೆ ಆ ಟೆನ್ಷನ್ ವಿಷನ್ ಅನ್ನ ನಾವು ತಗೊಳ್ಳಲ್ಲ. ಇದನ್ನೇ ಬಾಬಾ ಪ್ರಾಯೋಗಿಕ ಶ್ರೀಮತ ಅಂತ ಕರೆಯೋದು. ಓಹೋ, ಹೊರಗಡೆಯಿಂದ ಸಂಪೂರ್ಣ ಕರ್ಮದಲ್ಲಿದ್ರೂ ಒಳಗಡೆಯಿಂದ ನಿರ್ಲಿಪ್ತತೆ ಇರಬೇಕು, ಈ ಪಾರಸಬುದ್ಧಿ ಆಕ್ಟಿವ್ ಆಗಿಡೋಕೆ. ನಮಗೆ ಇತಿಹಾಸದ ಸ್ಪಷ್ಟ ಚಿತ್ರಣ ಇರಬೇಕು ಅಲ್ವಾ? ಖಂಡಿತ. ಬಾಬಾ ಸೃಷ್ಟಿಚಕ್ರದ ಬಗ್ಗೆ ಹೇಳ್ತಾ, ಇದೇ ಭಾರತವು ಪ್ರಕಾಶತೆಯಲ್ಲಿತ್ತು, ಆಗ ಈ ಭಾರತವು ಸ್ವರ್ಗವಾಗಿತ್ತು ಅಂತ ಹೇಳ್ತಾರೆ. ಇವತ್ತು ನಾವು ನೋಡ್ತಾ ಇರೋ ಭ್ರಷ್ಟಾಚಾರ, ಕಾಯಿಲೆಗಳು ತುಂಬಿರೋ ಭಾರತಕ್ಕೂ ಬಾಬಾ ವಿವರಿಸೋ ಆ ವೈಕುಂಠಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ಹೌದು, ಅದನ್ನ ನೋಡಿ ಆಶ್ಚರ್ಯ ಆಗೋದು ಸಹಜ. ಪ್ರಾಚೀನ ಭಾರತ ವಾಸ್ತವವಾಗಿ ಸ್ವರ್ಗ, ಹೆವೆನ್ ಆಗಿತ್ತು. ಅಲ್ಲಿ ಒಂದೇ ಧರ್ಮ ಇತ್ತು, ಒಂದೇ ರಾಜ್ಯ ಇತ್ತು. ಪ್ರಕೃತಿ ಕೂಡ ಸಂಪೂರ್ಣ ಸತೋಗುಣಿಯಾಗಿತ್ತು ಅಲ್ವಾ? ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಎಲ್ಲರೂ 16 ಕಲಾ ಸಂಪೂರ್ಣರಾಗಿದ್ರು. ಆದ್ರೆ ಕಾಲಚಕ್ರ ಉರುಳಿದ ಹಾಗೆ ಅದೇ ಆತ್ಮರು ದೇಹದ ಭಾನಕ್ಕೆ ಬಂದು ಕಾಮ ಕ್ರೋಧದ ವಿಕಾರಗಳಿಗೆ ಸಿಲುಕಿದ್ರು. ರಾವಣನ ಶೋಕವಾಟಿಕೆ. ಬಾಬಾ ನಮ್ಗೆ ಇದನ್ನ ನೆನಪಿಸೋದು ಯಾಕೆ ಅಂದ್ರೆ, ಮಕ್ಕಳೇ, ನೀವೇ ಆ ದೇವತೆಗಳಾಗಿದ್ರಿ ಅಂತ ಸ್ಫೂರ್ತಿ ಕೊಡಕ್ಕೆ. ಖಂಡಿತ. ಇಲ್ಲಿ ಬಾಬಾ ಇನ್ನೊಂದು ಮಹತ್ವದ ಸತ್ಯ ಬಿಚ್ಚಿಡ್ತಾರೆ. ನಾವೆಲ್ಲರೂ ಬಾಲ್ಯದಿಂದ ಶಾಸ್ತ್ರಗಳಲ್ಲಿ ಕೇಳಿದ್ದೀವಿ ಅಲ್ವಾ? ಕಲ್ಪದ ಆಯುಸ್ಸು ಲಕ್ಷಾಂತರ ವರ್ಷ, ಮನುಷ್ಯರು 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟುತ್ತಾರೆ ಅಂತ. ಹೌದು, ನಾಯಿ, ಬೆಕ್ಕು, ಕೀಟಗಳಾಗಿ ಹುಟ್ಟಿ ಆಮೇಲೆ ಮನುಷ್ಯ ಆಗ್ತಾರೆ ಅಂತಾನೆ ಎಲ್ಲರೂ ನಂಬಿರೋದು. ಆದ್ರೆ ಬಾಬಾ ಇದನ್ನ ಸಂಪೂರ್ಣವಾಗಿ ತಳ್ಳಿ ಹಾಕ್ತಾರೆ. ಕಲ್ಪದ ಆಯುಸ್ಸು ಕೇವಲ 5,000 ವರ್ಷಗಳು, ಮತ್ತೆ ಗರಿಷ್ಠ 84 ಜನ್ಮಗಳು ಮಾತ್ರ, ಅದು ಮನುಷ್ಯರಾಗಿಯೇ ಅಂತ ಹೇಳ್ತಾರೆ. ಶತಮಾನಗಳಿಂದ ನಂಬಿಕೊಂಡು ಬಂದದ್ದನ್ನ ಬಿಟ್ಟು ಇದನ್ನ ನಾವು ಒಪ್ಕೊಳ್ಳೋದು ಹೇಗೆ? ಇದರ ಹಿಂದಿನ ಲಾಜಿಕ್ ಏನು? ಈ ಪ್ರಶ್ನೆನೇ ದೊಡ್ಡ ಕ್ರಾಂತಿ ಮಾಡುತ್ತೆ. ಬಾಬಾ ಬಹಳ ಸುಂದರವಾದ ವೈಜ್ಞಾನಿಕ ತರ್ಕ ಕೊಡ್ತಾರೆ. ನೋಡಿ, ಒಂದು ಮಾವಿನ ಬೀಜ ಬಿತ್ತಿದರೆ ಅದರಿಂದ ಮಾವಿನ ಮರನೇ ಬರುತ್ತೆ ಅಲ್ವಾ? ಖಂಡಿತ, ಬೇವಿನ ಮರ ಅಂತೂ ಬರಲ್ಲ. ಅದೇ ರೀತಿ ಮನುಷ್ಯ ಆತ್ಮದಲ್ಲಿ ಮನುಷ್ಯನ ದೇಹದ ಸಂಸ್ಕಾರಗಳಿರುತ್ತೆ. ಆ ಆತ್ಮ ಹೋಗಿ ಒಂದು ಸೊಳ್ಳೆ ಅಥವಾ ಬೆಕ್ಕಿನ ಶರೀರದಲ್ಲಿ ಪ್ರವೇಶ ಮಾಡೋಕೆ ಸಾಧ್ಯನೇ ಇಲ್ಲ. ಓಹೋ, ಹಾಗಾದ್ರೆ ಈ 84 ಲಕ್ಷ ಜೀವರಾಶಿ ಅನ್ನೋ ಕಲ್ಪನೆ ಮನುಷ್ಯರ ತಲೆಯಲ್ಲಿ ಬರೋ ಕಾರಣ ಏನು? ಅದು ನಾವು ಅನುಭವಿಸಿದ ದುಃಖದ ಅತಿಯಾದ ಭಾರದಿಂದ ಬಂದಿರೋದು. ಈಗ ನಮ್ಗೆ ವಿಪರೀತ ಹೊಟ್ಟೆ ನೋವಿದ್ದಾಗ ಡಾಕ್ಟರ್ಗಾಗಿ ಕಾಯೋ 5 ನಿಮಿಷ 5 ಗಂಟೆ ತರ ಅನ್ಸುತ್ತೆ ಅಲ್ವಾ? ಹೌದು, ಟೈಮ್ ಹೋಗೋದೇ ಇಲ್ಲ. ಅದೇ ರೀತಿ ದ್ವಾಪರ ಮತ್ತೆ ಕಲಿಯುಗದಲ್ಲಿ ಮನುಷ್ಯರು ಅನುಭವಿಸಿದ ಕಷ್ಟಗಳಿಂದ ಈ ಸಮಯ ಲಕ್ಷಾಂತರ ವರ್ಷಗಳಷ್ಟು ಉದ್ದ ಇದೆ ಅಂತ ಅವರು ಅಂದ್ಕೊಂಡ್ಬಿಟ್ರು. ಅಂದ್ರೆ ವಾಸ್ತವದಲ್ಲಿ ಸತ್ಯ, ತ್ರೇತ, ದ್ವಾಪರ ಮತ್ತೆ ಕಲಿಯುಗ ಅಂತ 4 ಸಮಾನ ಭಾಗ ಮಾಡಿದ್ರೆ ಕಲ್ಪ 5,000 ವರ್ಷ ಆಗುತ್ತೆ. ಹೌದು, ಸೂರ್ಯವಂಶಿ ದೇವತೆಗಳು ಆದಿಯಿಂದ ಅಂತ್ಯದವರೆಗೆ ತಗೊಳ್ಳೋ ಗರಿಷ್ಠ ಜನ್ಮಗಳು ಕೇವಲ 84 ಅಷ್ಟೇ. ಎಂತ ಅದ್ಭುತವಾದ ಕ್ಲಾರಿಟಿ ಇದು! ಅಪ್ಪ, ಕೀಟಾಗಿ ಹುಟ್ಟಬೇಕಲ್ಲ ಅನ್ನೋ ಭಯದಿಂದ ನಮಗೆಲ್ಲ ದೊಡ್ಡ ರಿಲೀಫ್ ಇದು. ಖಂಡಿತ. ಇದೇ ಭ್ರಮೆಯಿಂದ ಭಕ್ತಿ ಮಾರ್ಗದಲ್ಲಿ ಜನ ಎಷ್ಟು ಕಷ್ಟಪಡ್ತಾರೆ ಅಲ್ವಾ? ಮನುಷ್ಯರು ಮನುಷ್ಯರಿಗೆ ಗುರುವಾಗ್ತಾರೆ, ಕಾಶಿ, ರಾಮೇಶ್ವರ ಅಂತ ಅಲೆದಾಡ್ತಾರೆ. ಕಠಿಣ ಉಪವಾಸ ಮಾಡ್ತಾರೆ. ಆದರೆ ಬಾಬಾ ಸ್ಪಷ್ಟ ಮಾಡ್ತಾರೆ, ಯಾವ ಗುರುವೂ ಸದ್ಗತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅಭಲಯರು, ಅಹಲ್ಯೆಯರು ಎಲ್ಲರ ಉದ್ಧಾರ ಮಾಡೋದು ಆ ಒಬ್ಬ ಪರಮಾತ್ಮನೇ ಆಗಿದ್ದಾರೆ. ನಿಜ. ಭಕ್ತಿ ಮಾರ್ಗದಲ್ಲಿ ಭಕ್ತರು ದೇವರನ್ನ ಹುಡುಕ್ತಾ ಕತ್ತಲಲ್ಲಿ ತಡಕಾಡ್ತಾರೆ. ಆದ್ರೆ ಜ್ಞಾನ ಮಾರ್ಗದ ಸೌಂದರ್ಯನೇ ಬೇರೆ. ಹೌದು, ಇಲ್ಲಿ ನಾವು ದೇವರನ್ನ ಹುಡುಕೊಂಡು ಹೋಗ್ಲಿಲ್ಲ, ಬದಲಾಗಿ ಪರಮಪಿತಾ ಪರಮಾತ್ಮನೇ ಸ್ವಯಂ ಭೂಮಿಗೆ ಬಂದು ನಮ್ಮನ್ನ ಹುಡುಕೊಂಡಿದ್ದಾರೆ ಅಲ್ವಾ? ಖಂಡಿತ. ಇದು ನಮ್ಮ ಸಾಧನೆಯಲ್ಲ, ಅವರ ಕರುಣೆ.
ಇಲ್ಲಿ ನಾವು ಉಪವಾಸ ಮಾಡೋದು ದೈಹಿಕವಾಗಿ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಕೇವಲ ನಾನು ಆತ್ಮ ಅಂತ ಅರಿತು ಬಾಬಾನ ಪ್ರೀತಿಯಿಂದ ನೆನಪು ಮಾಡೋದೇ ರಾಜಯೋಗ. ಈ ಸಹಜತೆ ಮತ್ತೆ ಸಮರ್ಪಣೆ ಬಗ್ಗೆ ಮಾತಾಡುವಾಗ ನನ್ಗೆ ಬ್ರಹ್ಮಬಾಬಾ ಅವರ ಜೀವನ ಕಣ್ಮುಂದೆ ಬರುತ್ತೆ. ಬ್ರಹ್ಮಬಾಬಾ ಅವರ ಸಮರ್ಪಣೆ ನಿಜಕ್ಕೂ ಅದ್ಭುತ. ಬಾಬಾ ಅವರು ಭಗವಂತನ ಧ್ವನಿ ಕೇಳಿದ ತಕ್ಷಣ 10 ವರ್ಷ ಕೂತು ಯೋಚನೆ ಮಾಡಲಿಲ್ಲ. ತಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಈಶ್ವರೀಯ ಕಾರ್ಯಕ್ಕೆ ಸಮರ್ಪಣೆ ಮಾಡಿದ್ರು. ಬರೀ ಸಂಪತ್ತು ಮಾತ್ರ ಅಲ್ಲ, ತಮ್ಮ ಪ್ರತಿಷ್ಠೆ ಮತ್ತೆ ಅಹಂಕಾರವನ್ನು ಕೂಡ ಸಮರ್ಪಿಸಿದ್ರು ಅವರು. ಅವರು ಕೇವಲ ಜ್ಞಾನ ಕೇಳಿಲ್ಲ, ಅದಕ್ಕೆ ಜೀವ ತುಂಬಿದ್ರು. ಖಂಡಿತ. ಹಾಗೆಯೇ ನಮ್ಮ ಪ್ರೀತಿಯ ಮಾತಾಂಬ ಅಂದ್ರೆ ಮಮ್ಮ ಅವರನ್ನು ನೋಡಿ, ಅವರ ಧಾರಣಾಶಕ್ತಿ ಎಷ್ಟೊಂದು ಪ್ರಬಲವಾಗಿತ್ತು ಅಂದ್ರೆ ಬಾಬಾ ಅವರ ಪ್ರತಿಯೊಂದು ನುಡಿಯೂ ಅವರ ಜೀವನದ ನಿಯಮ ಆಗಿತ್ತು. ಹೌದು. ಮತ್ತೆ ದಾದೀಜಿಯವರ ನಿಶ್ಚಯ ಬುದ್ಧಿ ಕೂಡ. ಯಾವುದೇ ಪರಿಸ್ಥಿತಿಯಲ್ಲೂ ಅವರ ಅಚಲವಾದ ಸ್ಥಿತಿ ನಮಗೆಲ್ಲ ಆದರ್ಶ. ಇವರು ಬರೀ ಪ್ರವಚನ ಮಾಡ್ಲಿಲ್ಲ, ಜ್ಞಾನದ ಮೂರ್ತ ರೂಪಗಳಾಗಿದ್ರು. ನಿಜಕ್ಕೂ ಸ್ಫೂರ್ತಿದಾಯಕ. ಇಂಥವರನ್ನ ಆದರ್ಶವಾಗಿಟ್ಕೊಂಡು ಇದೇ ಜ್ಞಾನನ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂತ ಬಾಬಾ ಧಾರಣೆಯಲ್ಲಿ ಹೇಳಿದ್ದಾರೆ. ಮುಖ್ಯ ಸಾರದ ಮೊದಲನೇ ಅಂಶ ನೋಡಿ. ಈ ಅಂತಿಮ 84ನೇ ಜನ್ಮದಲ್ಲಿ ಯಾವುದೇ ಪಾಪಕರ್ಮ ಮಾಡಬಾರ್ದು, ಪುಣ್ಯಾತ್ಮರಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಎಂದ. ಮತ್ತೆ ಎರಡನೇ ಅಂಶ ಕೂಡ ಬಹಳ ಆಳವಾಗಿದೆ. ತನ್ನ ಬುದ್ಧಿಯನ್ನ ಪಾರಸವನ್ನಾಗಿ ಮಾಡಿಕೊಳ್ಳಲು ದೇಹದ ಎಲ್ಲಾ ಸಂಬಂಧಿಗಳನ್ನ ಮರೆತು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕಾಗಿದೆ ಅಂತ. ಹೌದು. ಆದರೆ ವಾಸ್ತವದಲ್ಲಿ ನಾವು ಸಂಬಂಧಿಕರನ್ನ, ಸ್ನೇಹಿತರನ್ನ ಭೌತಿಕ ಕಣ್ಣಿಂದ ನೋಡಲೇಬೇಕಾಡುತ್ತೆ ಅಲ್ವಾ? ಹೀಗಿರುವಾಗ ಅವರನ್ನ ದೇಹ ಅಂತ ನೋಡದೆ ಆತ್ಮ ಅಂತ ನೋಡುವ ಆ ಆತ್ಮಿಕ ದೃಷ್ಟಿ ರೂಢಿಸ್ಕೊಳ್ಳೋದು ಹೇಗೆ? ಇದೇ ನೋಡಿ ನಿಜವಾದ ಆಧ್ಯಾತ್ಮಿಕ ಪ್ರಯೋಗಾಲಯ. ಭೌತಿಕ ಕಣ್ಣಿನಿಂದ ನೋಡಿದಾಗ ನಮ್ಗೆ ಅವರ ಬಣ್ಣ, ಜಾತಿ, ಅಂತಸ್ತು ಎಲ್ಲ ಕಾಣುತ್ತೆ. ಅದರಿಂದ ನಮಗೆ ಮೋಹ ಅಥವಾ ದ್ವೇಷ ಹುಟ್ಟುತ್ತೆ ಅಲ್ವಾ? ಖಂಡಿತ. ಆದರೆ ನಾವು ಜ್ಞಾನದ 3ನೇ ಕಣ್ಣಿನಿಂದ ನೋಡಿದಾಗ ಅವರ ಭ್ರೂಮಧ್ಯದಲ್ಲಿ ಮಿನುಗುತ್ತಿರುವ ಚೈತನ್ಯ ಜ್ಯೋತಿ ನಮ್ಗೆ ಕಾಣುತ್ತೆ. ಅಂದ್ರೆ ಯಾರಾದ್ರೂ ಬೈತಾ ಇದ್ರು ಅವರ ದೇಹ ನೋಡದೆ ಆತ್ಮ ನೋಡಿದಾಗ ಇವರು ಪರಮಾತ್ಮನ ಮಗು, ಆದ್ರೆ ಈಗ ದುಃಖದ ರೋಗದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಅದೇ ಆ ಕ್ಷಣದಲ್ಲಿ ಕೋಪದ ಬದಲು ಕರುಣೆ ಹುಟ್ಟುತ್ತೆ. ನಿಮ್ಮಿಂದ ಅವರಿಗೆ ತಿರುಗೇಟು ನೀಡುವ ಪಾಪಕರ್ಮ ನಡೆಯೋಕ್ ಸಾಧ್ಯನೇ ಇಲ್ಲ. ಇದೇ ನಿಜವಾದ ಧಾರಣೆ. ಇಷ್ಟೊಂದು ಆಳವಾದ ವಿಚಾರ. ಅವರ ವರ್ತನೆ ಅವರ ಒಳಗಿನ ದುಃಖದ ಲಕ್ಷಣ ಅಂತ ಭಾವಿಸಿದ್ರೆ ಎಲ್ಲವೂ ಬದಲಾಗ್ಬಿಡುತ್ತೆ. ಇಂಥ ಶ್ರೇಷ್ಠ ದೃಷ್ಟಿ ಇಟ್ಕೊಳ್ಳೋಕೆ ನಮಗೆ ಆಂತರಿಕ ಶಕ್ತಿ ಬೇಕು. ಹೌದು, ಅದನ್ನೇ ಬಾಬಾ ಇಂದಿನ ವರದಾನದಲ್ಲಿ ಕೊಟ್ಟಿದ್ದಾರೆ. ಹಳೆಯ ಸಂಸ್ಕಾರಗಳು ಅಥವಾ ವಿಘ್ನಗಳಿಂದ ಮುಕ್ತಿ ಪ್ರಾಪ್ತಿ ಮಾಡ್ಕೊಳ್ಳುವಂತಹ ಸದಾ ಶಕ್ತಿ ಸಂಪನ್ನ ಭವ ಅಂತ. ಇಲ್ಲಿ ಬಾಬಾ ವಿಷ್ಣುವಂಶಿ ಅಥವಾ ವೈಷ್ಣವರಾಗುವ ಬಗ್ಗೆ ಹೇಳಿದ್ದಾರೆ. ನಮ್ಮ ಸಮಾಜದಲ್ಲಿ ವೈಷ್ಣವ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ ತಿನ್ನದಿರುವರು ಅನ್ನೋ ಕಲ್ಪನೆ ಇದೆ ಅಲ್ವಾ? ಅದು ಬರೀ ಭೌತಿಕ ಅರ್ಥ. ಬಾಬಾ ಹೇಳುವ ನಿಜವಾದ ವೈಷ್ಣವ ಅಂದ್ರೆ ಯಾರು ತಮ್ಮ ಮನಸ್ಸಿನಲ್ಲಿ ಹಳೆಯ ವಿಕಾರಗಳಿಂದ, ಕಾಮ, ಕ್ರೋಧಗಳಿಂದ ಸಂಪೂರ್ಣ ಮುಕ್ತರಾಗಿರುತ್ತಾರೋ ಅವರು. ಓಹೋ, ಅಂದ್ರೆ ಕೇವಲ ಬಾಯಿಗೆ ಹಾಕುವ ಆಹಾರ ಮಾತ್ರ ಅಲ್ಲ, ಕಣ್ಣಿಂದ ನೋಡುವ, ಕಿವಿಯಿಂದ ಕೇಳುವ ಎಲ್ಲದರಲ್ಲೂ ಪವಿತ್ರತೆ ಇರಬೇಕು ಅಂತನಾ? ಖಂಡಿತ. ಬಾಬಾ ಹೇಳ್ತಾರೆ, ನೀವು ಶಕ್ತಿ ಸ್ವರೂಪರಾಗಿರಿ, ಅಲಂಕಾರಧಾರಿಗಳಾಗಿರಿ ಅಂತ. ಅಂದ್ರೆ ಜ್ಞಾನ, ಯೋಗ ಮತ್ತೆ ದೈವಿ ಗುಣಗಳ ಶಸ್ತ್ರಗಳನ್ನ ಸದಾ ಧಾರಣೆ ಮಾಡ್ಕೊಳ್ಳಿ ಅಂತ. ಈ ವರದಾನದ ಬಗ್ಗೆ ಮಾತಾಡುವಾಗ ನನಗೊಂದು ಕಥೆ ನೆನಪಾಗುತ್ತೆ. ಒಂದು ಹದ್ದಿನ ಮೊಟ್ಟೆ ಆಕಸ್ಮಿಕವಾಗಿ ಕೋಳಿಗಳ ಗೂಡಿನಲ್ಲಿ ಬಿದ್ದುಬಿಡುತ್ತೆ. ಓಹೋ, ಅಂದ್ರೆ ಆ ಮೊಟ್ಟೆ ಕೋಳಿಗಳ ಜೊತೆನೆ ಬೆಳೆಯುತ್ತೆ ಅಲ್ವಾ? ಹೌದು, ಅದೇ. ಆ ಹದ್ದಿನ ಮರಿ ತಾನೂ ಒಂದು ಕೋಳಿ ಅಂತಾನೆ ಅಂದುಕೊಂಡು ಹುಳು ಕಾಳು ಆಯುತ್ತಾ ನೆಲ ಕೆಡುಕುತ್ತಾ ಬೆಳೆಯುತ್ತೆ. ತನಗೆ ಹಾರೋ ಶಕ್ತಿ ಇದೆ ಅನ್ನೋದೇ ಅದಕ್ಕೆ ಗೊತ್ತಿರಲ್ಲ. ಅಯ್ಯೋ ಪಾಪ, ಆಮೇಲೇನಾಯ್ತು? ಒಂದು ದಿನ ಆಕಾಶದಲ್ಲಿ ಒಂದು ದೊಡ್ಡ ಹಾರುವ ಹದ್ದನ್ನು ಅದು ನೋಡುತ್ತೆ. ಆಗ ಆ ದೊಡ್ಡ ಹದ್ದು ಕೆಳಗೆ ಬಂದು ಹೇಳುತ್ತೆ, ನೀನು ಕೋಳಿಯಲ್ಲ, ಆಕಾಶ ಆಳುವ ರಾಜ ಹದ್ದು, ನಿನ್ನ ರೆಕ್ಕೆ ಬಿಚ್ಚು ಅಂತ. ವಾವ್! ಆ ಮರಿಗೆ ತನ್ನ ನಿಜವಾದ ಶಕ್ತಿಯ ಅರಿವಾಗತ್ತೆ ಅಲ್ವಾ? ಖಂಡಿತ. ತಕ್ಷಣ ಅದು ತನ್ನ ಅಗಲವಾದ ರೆಕ್ಕೆಗಳನ್ನು ಬಿಚ್ಚಿ ಆಕಾಶದ ಎತ್ತರಕ್ಕೆ ಹಾರುತ್ತೆ. ಮಧುರಾತಿ ಮಧುರ ಮಕ್ಕಳೇ, ನಾವು ಕೂಡ ಕಲಿಯುಗದಲ್ಲಿ ನಮ್ಮ ಶಕ್ತಿ ಮರೆತು ಆ ಹದ್ದಿನ ಮರಿತರ ಆಗಿದ್ವಿ. ಇದು ಎಂಥ ಅದ್ಭುತ ರೂಪಕ! ನಮ್ಮ ಆಧ್ಯಾತ್ಮಿಕ ಪ್ರಯಾಣವೂ ನಿಖರವಾಗಿ ಇದೇ ಆಗಿದೆ. ನಾವು ಹಳೆಯ ಸಂಸ್ಕಾರಗಳ ನೆಲ ಕೆದುಕೋದನ್ನ ಬಿಟ್ಟು ಜ್ಞಾನದ ರೆಕ್ಕೆ ಬಿಚ್ಚಿ ಎತ್ತರಕ್ಕೆ ಹಾರಬೇಕು.
ಆದ್ರೆ ಹಾರುವಾಗ ಬ್ಯಾಲೆನ್ಸ್ ಬಹಳ ಮುಖ್ಯ. ಇಲ್ಲದಿದ್ರೆ ಕೆಳಗೆ ಬೀಳುವ ಅಪಾಯ ಇರುತ್ತೆ. ಇಂದಿನ ಸ್ಲೋಗನ್ ಕೂಡ ಇದನ್ನೇ ಹೇಳುತ್ತೆ. ಹೌದು. ಸ್ಲೋಗನ್ ಏನಂದ್ರೆ, ಪ್ರತಿ ಸಮಯ ಪ್ರತಿ ಕರ್ಮದಲ್ಲಿ ಸಮತೋಲನವಿಡುವುದೇ ಸರ್ವರ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ ಅಂತ. ಆಧ್ಯಾತ್ಮಿಕ ಜೀವನದಲ್ಲಿ ಈ ಸಮತೋಲನ ಕಾಪಾಡಿಕೊಳ್ಳೋದು ಒಂದು ರೀತಿ ಹಗ್ಗದ ಮೇಲಿನ ನಡಿಗೆ ತರ ಇದೆ ಅಲ್ವಾ? ಇದನ್ನು ಹೇಗೆ ಸಾಧಿಸೋದು? ಖಂಡಿತ. ಸಮತೋಲನಾನೇ ಯಶಸ್ಸಿನ ಕೀಲಿಕೈ. ಉದಾಹರಣೆಗೆ, ಕರ್ಮ ಮತ್ತೆ ಯೋಗದ ನಡುವೆ ಬ್ಯಾಲೆನ್ಸ್ ಇರ್ಬೇಕು. ನೀವು ಬರೀ ಧ್ಯಾನ ಮಾಡ್ತಾ ಕೂತ್ರೆ ನಿಮ್ಮ ಜವಾಬ್ದಾರಿ ಯಾರು ನೋಡ್ಕೊಳ್ತಾರೆ? ಹೌದು, ಅದರಿಂದ ಬೇರೆಯವ್ರಿಗೆ ಕಷ್ಟ ಆಗತ್ತೆ. ಅದೇ ರೀತಿ ಬರೀ ಲೌಕಿಕ ಕರ್ಮದಲ್ಲೇ ಮುಳುಗಿ ಹೋದ್ರೆ ಆತ್ಮಕ್ಕೆ ಶಕ್ತಿಯೆಲ್ಲಿಂದ ಬರುತ್ತೆ? ನಾವು ಖಾಲಿ ಆಗ್ತೇವೆ. ಅದಕ್ಕೆ ಕರ್ಮಯೋಗಿ ಆಗ್ಬೇಕು. ಪ್ರೀತಿ ಮತ್ತೆ ನಿಯಮದ ನಡುವೆ ಕೂಡ ಬ್ಯಾಲೆನ್ಸ್ ಬೇಕಲ್ವಾ? ಖಂಡಿತ. ಎಲ್ಲರ ಜೊತೆ ಪ್ರೀತಿಯಿಂದ ಇರ್ಬೇಕು. ಆದ್ರೆ ಈಶ್ವರೀಯ ಮರ್ಯಾದೆಗಳನ್ನ ಮೀರ್ಬಾರ್ದು. ಆಗ ಮಾತ್ರ ಆಶೀರ್ವಾದಗಳು ತಾನಾಗಿ ಹರಿದು ಬರುತ್ತೆ. ಮತ್ತೆ ಸಂಘಟನೆಯಲ್ಲಿರುವಾಗ ಈ ಆಶೀರ್ವಾದ ಬಹಳ ಮುಖ್ಯ. ಇದನ್ನೇ ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ಹೇಳಿದ್ದಾರೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ ಅಂತ. ಇಲ್ಲಿ ಬಾಬಾ ಒಂದು ಪ್ರಾಕ್ಟಿಕಲ್ ಸಿಚುವೇಶನ್ ಕೊಡ್ತಾರೆ. ಯಾರಾದ್ರೂ ನಮ್ಮ ಬಳಿ ಬಂದು ಬೇರೆಯವರ ಬಗ್ಗೆ ಗ್ಲಾನಿ ಅಂದ್ರೆ ಚಾಡಿ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು? ನಮ್ಮ ಸಹಜ ಪ್ರವೃತ್ತಿ ಏನಂದ್ರೆ, ವಾದ ಯಾಕೆ ಅಂತ ಅವ್ರು ಹೇಳಿದ್ದಕ್ಕೆಲ್ಲ ಹೌದು ಹೌದು ಅಂತ ತಲೆಯಲ್ಲಾಡ್ಸೋದು. ಹೌದು. ಆದ್ರೆ ನಾವು ಆ ಗ್ಲಾನಿಗೆ ಒಪ್ಪಿಗೆ ಸೂಚಿಸಿದ್ರೆ ನಾವು ಆ ನೆಗೆಟಿವಿಟಿ ವಿಷ್ನ ನಮ್ಮೊಳಗೆ ತಗೊಂಡ ಹಾಗೆ. ಹಾಗಾದ್ರೆ ನಮ್ಮ ನಿಶ್ಚಯದ ಫೌಂಡೇಶನ್ ಗಟ್ಟಿಯಾಗಿದ್ರೆ ನಾವು ಹೇಗೆ ರಿಯಾಕ್ಟ್ ಮಾಡ್ಬೇಕು? ನಾವು ಟ್ರಾನ್ಸ್ಫಾರ್ಮರ್ ಆಗ್ಬೇಕು. ಯಾರಾದ್ರೂ ಬಂದು ಆ ವ್ಯಕ್ತಿ ತುಂಬಾ ಅಹಂಕಾರಿ ಅಂದಾಗ ನೀವು ಜಗಳ ಆಡ್ಬೇಡಿ. ಬದಲಿಗೆ ಮಾತಿನ ದಿಕ್ಕು ಬದಲಾಯಿಸಿ. ಅಂದ್ರೆ ಹೇಗೆ? ನೋಡಿ, ಅವರಲ್ಲಿ ಆ ಸಣ್ಣ ದೋಷ ಇರಬಹುದು. ಆದ್ರೆ ಅವರು ಸೇವೆನ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಅಲ್ವಾ, ಅದು ನಿಜಕ್ಕೂ ಮೆಚ್ಚುವಂಥದ್ದು ಅಂತ ಹೇಳಿ. ಓಹೋ, ಅಂದ್ರೆ ನಾನು ಬೆಂಕಿಗೆ ತುಪ್ಪ ಸುರಿಯೋ ಬದಲು ನೀರ್ ಹಾಕಿದ ಹಾಗೆ ಆಯ್ತು. ಆಗ ಗ್ಲಾನಿ ಮಾಡೋರಿಗೂ ಅರ್ಥ ಆಗುತ್ತೆ, ಇಲ್ಲಿ ನೆಗೆಟಿವಿಟಿಗೆ ಜಾಗ ಇಲ್ಲ ಅಂತ. ವಾವ್! ಇದರಿಂದ ಇಡೀ ವಾತಾವರಣ ಪಾಸಿಟಿವ್ ಆಗುತ್ತೆ. ಏಕಮತದ ಸಂಘಟನೆ ನಿರ್ಮಾಣ ಆಗುತ್ತೆ. ಖಂಡಿತ. ನೀವು ಸತ್ಯದ ಪರವಾಗಿ ನಿಂತಾಗ ನೀವೇ ತಾನಾಗಿ ನಿರ್ಭಯ ಮತ್ತು ನಿಶ್ಚಿಂತರಾಗ್ತೀರಿ. ಇದು ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದ ಪಾಠ. ಮಧುರಾತಿ ಮಧುರ ಮಕ್ಕಳೇ, ಇಂದಿನ ಮುರಳಿಯಲ್ಲಿ ನಾವು ಎಷ್ಟೊಂದು ಆಳವಾದ ವಿಚಾರಗಳನ್ನ ಮಂಥನ ಮಾಡಿದ್ದೀವಿ. ಹೌದು. ಈಗ ಈ ಜ್ಞಾನದ ರತ್ನಗಳನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳೋಕೆ, ಆ ಪಾರಸ ಬುದ್ಧಿಯ ಶಕ್ತಿಯನ್ನ ಜಾಗೃತಗೊಳಿಸೋಕೆ ನಾವು ಸ್ವಲ್ಪ ಹೊತ್ತು ರಾಜಯೋಗ ಧ್ಯಾನ ಮಾಡೋಣ. ಖಂಡಿತ. ನಾವೀಗ ಒಂದು 2 ನಿಮಿಷ ಧ್ಯಾನ ಮಾಡೋಣ ಅಲ್ವಾ? ಎಲ್ಲರೂ ತಮ್ಮ ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಿ, ಬಾಹ್ಯ ಪ್ರಪಂಚದ ಶಬ್ದಗಳಿಂದ, ಎಲ್ಲಾ ಜವಾಬ್ದಾರಿಗಳಿಂದ ಗಮನವನ್ನು ಮೆಲ್ಲನೆ ಹಿಂದಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಭ್ರೂಮಧ್ಯದಲ್ಲಿ, ಅಂದ್ರೆ 2 ಹುಬ್ಬುಗಳ ಮಧ್ಯೆ ಕೇಂದ್ರೀಕರಿಸಿ. ಹೌದು. ಅಲ್ಲಿ ಮಿನುಗುತ್ತಿರುವ ಒಂದು ಅತ್ಯಂತ ಪ್ರಕಾಶಮಾನವಾದ ಚೈತನ್ಯ ಜ್ಯೋತಿಯನ್ನು ನೋಡಿ. ನಾನೇ ಆ ಚೈತನ್ಯ ಜ್ಯೋತಿ. ನಾನು ಒಂದು ಪವಿತ್ರ ಶಾಂತ ಸ್ವರೂಪದ ಆತ್ಮ. ಈ ಶರೀರವೆಂಬ ರಥವನ್ನು ನಡೆಸುವ ಸಾರಥಿ ನಾನು. ನಾನು ಅಪಾರವಾದ ಶಾಂತಿಯ ಆನಂದದ ಸ್ವರೂಪ. ಈಗ ನಿಧಾನವಾಗಿ ಆತ್ಮವೆಂಬ ಈ ಮಿನುಗುವ ನಕ್ಷತ್ರ ಈ ಭೌತಿಕ ಪ್ರಪಂಚವನ್ನು ಬಿಟ್ಟು ಮೇಲಕ್ಕೆ ಪ್ರಯಾಣ ಬೆಳೆಸುತ್ತಿದೆ. ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲವನ್ನೂ ದಾಟಿ ಸುವರ್ಣ ಕೆಂಪು ಪ್ರಕಾಶದಿಂದ ಕಂಗೊಳಿಸುತ್ತಿರುವ ಸಂಪೂರ್ಣ ಶಾಂತಿಧಾಮ, ನಮ್ಮ ನಿಜವಾದ ಮನೆ, ಪರಮಧಾಮವನ್ನು ತಲುಪಿದೆ. ಅಲ್ಲಿ ನನ್ನ ಪ್ರೀತಿಯ ತಂದೆ ಸರ್ವಶಕ್ತಿಮಾನ್ ಶಿವಬಾಬಾ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಬೆಳಗುತ್ತಿದ್ದಾರೆ. ನಾನು ನನ್ನ ಪ್ರೀತಿಯ ತಂದೆಯ ಸನಿಹದಲ್ಲಿ ಅವರ ಮಡಿಲಲ್ಲಿ ಕುಳಿತಿದ್ದೇನೆ. ಶಿವಬಾಬಾನಿಂದ ಪವಿತ್ರತೆಯ ಮತ್ತು ಪ್ರೀತಿಯ ಸುವರ್ಣ ಕಿರಣಗಳು ನಿರಂತರವಾಗಿ ಜಲಪಾತದಂತೆ ನನ್ನ ಮೇಲೆ ಬೀಳುತ್ತಿವೆ. ಆ ದಿವ್ಯ ಕಿರಣಗಳು ನನ್ನೊಳಗೆ ಪ್ರವೇಶಿಸಿ ನನ್ನ ಎಲ್ಲಾ ದೌರ್ಬಲ್ಯಗಳನ್ನು, ಹಳೆಯ ಸಂಸ್ಕಾರಗಳನ್ನು ಸುಟ್ಟು ಭಸ್ಮ ಮಾಡುತ್ತಿವೆ. ನಾನು ಸಂಪೂರ್ಣವಾಗಿ ಪಾವನವಾಗುತ್ತಿದ್ದೇನೆ, ಶುದ್ಧ ಸ್ಫಟಿಕದಂತೆ ಹೊಳೆಯುತ್ತಿದ್ದೇನೆ. ನನ್ನಲ್ಲಿ ಆ 16 ಕಲಾ ಸಂಪೂರ್ಣ ದೇವತಾ ಆತ್ಮದ ಸಂಸ್ಕಾರಗಳು ಮತ್ತೆ ಜಾಗೃತವಾಗುತ್ತಿವೆ. ನಾನು ಸತ್ಯಯುಗದ ಅಧಿಕಾರಿಯಾಗುತ್ತಿದ್ದೇನೆ ಎಂಬ ನಿಶ್ಚಯ ನನ್ನಲ್ಲಿ ಬೇರೂರುತ್ತಿದೆ. ಈ ಶಕ್ತಿಯನ್ನು ತುಂಬಿಕೊಳ್ಳುತ್ತಾ ನಿಧಾನವಾಗಿ ಮತ್ತೆ ಈ ಸಾಕಾರ ಪ್ರಪಂಚಕ್ಕೆ ಬರೋಣ. ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮ. ಓಂ ಶಾಂತಿ.
ಎಂಥ ದಿವ್ಯವಾದ ಮುದ ನೀಡುವ ಅನುಭವ ಅಲ್ವಾ ಇದು? ಖಂಡಿತ. ಕೇವಲ 2 ನಿಮಿಷಗಳ ಈ ಸಂಪರ್ಕ ನಮ್ಮ ಬುದ್ಧಿಯನ್ನು ಸಂಪೂರ್ಣ ರೀಚಾರ್ಜ್ ಮಾಡುತ್ತೆ. ಮಧುರಾತಿ ಮಧುರ ಮಕ್ಕಳೇ, ಇಂದಿನ ಈ ಧ್ಯಾನದಿಂದ ಪಡೆದ ಶಕ್ತಿಯನ್ನು ಕೇವಲ ಈ ಕ್ಷಣಕ್ಕೆ ಮಾತ್ರ ಸೀಮಿತಗೊಳಿಸದೆ ದಿನವಿಡೀ ಉಳಿಸಿಕೊಳ್ಳಬೇಕು. ಹೌದು. ಮತ್ತೆ ಲೌಕಿಕ ಕೆಲಸಗಳಿಗೆ ಹೋದಾಗ ಈ ಸ್ಮೃತಿ ಮಾಸಿ ಹೋಗ್ಬಾರ್ದು. ಅದಕ್ಕಾಗಿ ಇಂದಿನ ಸಾರ ಅಭ್ಯಾಸವನ್ನು ನಾವೆಲ್ಲರೂ ಮಾಡೋಣ. ಖಂಡಿತ. ಇಂದು ಇಡೀ ದಿನ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಶಕ್ತಿಶಾಲಿ ಸ್ವಮಾನವನ್ನು ಜಾಗೃತವಾಗಿ ಇಟ್ಟುಕೊಳ್ಳೋಣ. ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮ, ನಾನು ಪಾರಸಬುದ್ಧಿಯ ಆತ್ಮ. ನೀವು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ವಾಹನ ಓಡಿಸ್ತಾ ಇರ್ಬೋದು, ಅಥವಾ ಆಫೀಸ್ ಟೆನ್ಷನ್ನಲ್ಲಿರ್ಬೋದು. ಈ ಸ್ವಮಾನವನ್ನು ರಿಪೀಟ್ ಮಾಡ್ತಾ ಇರಿ. ಪಾರಸಬುದ್ಧಿ ಎಂದರೆ ಕಬ್ಬಿಣವನ್ನು ಬಂಗಾರ ಮಾಡುವ ಶಕ್ತಿ. ನಿಮ್ಮ ಶುದ್ಧ ದೃಷ್ಟಿ, ಪ್ರೀತಿಯ ಮಾತಿನಿಂದ ಎಂಥ ಕಲುಷಿತ ವಾತಾವರಣ ಆದರೂ ಸಕಾರಾತ್ಮಕವಾಗಿ ಬದಲಾಯಿಸಬಹುದು. ಹೌದು. ಪ್ರತಿಯೊಂದು ಕರ್ಮದಲ್ಲೂ ಆ ದೈವೀ ಪವಿತ್ರತೆಯ ಪ್ರಭಾವ ಇರಬೇಕು. ಮಧುರಾತಿ ಮಧುರ ಮಕ್ಕಳೇ, ಇಂದಿನ ಮುರುಳಿಯಲ್ಲಿ ಬಾಬಾರವರು ನೀಡಿದ ಪ್ರತಿಯೊಂದು ಜ್ಞಾನದ ರತ್ನವು ನಮ್ಮ ಇಡೀ ಜೀವನವನ್ನು ಬೆಳಗುವಂಥದ್ದು. ಆ ಹದ್ದಿನ ಮರಿಯಂತೆ ನಾವು ಎತ್ತರಕ್ಕೆ ಹಾರಬೇಕಾಗಿದೆ. ಖಂಡಿತ. ಇಂದು ಇಡೀ ದಿನ ಸ್ವಮಾನದಲ್ಲಿ ಇರಲು ಅಭ್ಯಾಸ ಮಾಡೋಣ. ಓಂ ಶಾಂತಿ. ಓಂ ಶಾಂತಿ.